ನಿನ್ನೆ ಒಂದು ನೆನ್ನೆ ಅಲ್ಲ, ಈ ವಾರದಲ್ಲಿ ಯಾವುದೋ ಒಂದು ಬ್ಯಾಡ್ ಗರ್ಲ್ ಅಂತ ಒಂದು ಟ್ರೇಲರ್ ಟೀಸರ್ ಏನೋ ಬಂತು. ಅದರಲ್ಲಿ ರೆಬೆಲಿಯಸ್ ಗರ್ಲ್ ಕಮಿಂಗ್ ಆಫ್ ಏಜ್ ನೋಡಿದ್ರೆ ಇಲ್ಲಿ ಗೊತ್ತಿಲ್ಲ, ರೆಬೆಲಿಯಸ್ ಗರ್ಲ್ ಕಮಿಂಗ್ ಆಫ್ ಏಜ್ ತಮಿಳಲ್ಲಿ ಬಂತು. ವೆಟ್ರಿಮಾರನ್ ಪ್ರೆಸೆಂಟ್ಸ್ ಇಟ್, ಪ್ರೊಡ್ಯೂಸರ್ಸ್ ಇಟ್, ಅನುರಾಗ್ ಕಶ್ಯಪ್ ಪ್ರೆಸೆಂಟ್ಸ್ ಇಟ್. ಸೊ ಆ ಎರಡು ಹೆಸರು ನೋಡಿದ್ರೇನೆ ಒಂದು ಬಯಾಸ್ ಬರುತ್ತೆ. ಆಮೇಲೆ ಬ್ಯಾಡ್ ಗರ್ಲ್ ಅಂತ ಹೆಸರು, ರೆಬೆಲಿಯಸ್ ಇದು ಕಮಿಂಗ್ ಆಫ್ ಏಜು, ಅದ್ರ ರೆಬೆಲಿಯಸ್ ಆಗಿದ್ದಾರೆ ಹುಡುಗಿ, ಸ್ಕೂಲು ಕಾಲೇಜು ಅಂತೆಲ್ಲ ಬರುತ್ತೆ. ಆದರೆ ಅವಳು ಬರೋದು ಟ್ಯಾಂಬ್ರಾಮ್ ಮನೆಯಿಂದ. ಸೊ ಇದಕ್ಕೆ ಆಲ್ರೆಡಿ ಟ್ವಿಟರ್ ಅಲ್ಲಿ ಶುರು ಆಯ್ತು. ವರ್ಷ ಡೈರೆಕ್ಟರ್ ಕರೆಕ್ಟ್ ಆಯ್ತಾ. ಇದಕ್ಕೆ ಆಲ್ರೆಡಿ ಟ್ವಿಟರ್ ಅಲ್ಲಿ ಶುರು ಆಯ್ತು. ಪಾರಂಜಿತ್ ಅವರು ಟ್ವೀಟ್ ಮಾಡಿದ್ರು ಅಂಡ್ ಆಲ್ ಆಫ್ ದಟ್. ಅದರ ಪರವಾಗಿ ಆಪೋಸಿಟ್ ಇದು ಬಂತು. ಗೋಯಿಂಗ್ ಬ್ಯಾಕ್ ಟು ಪ್ರೀವಿಯಸ್ ಸೆಗ್ಮೆಂಟ್ ಅಲ್ಲಿ ಏನು ಮಾತಾಡ್ತಿದ್ವಿ, ಏನೋ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂಡ್ ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್, ಆಲ್ ಆಫ್ ದಟ್, ವೇರ್ ಟು ಡ್ರಾ ದಿ ಲೈನ್ ನಾವು. ಅಂದ್ರೆ ನಾನು ಆಕ್ಚುಲ್ ಆಗಿ ಪ್ರಾಮಾಣಿಕವಾಗಿ ಒಬ್ಬ ಪ್ರೇಕ್ಷಕನ ಕೇಳ್ತಾ ಇದ್ದೀನಿ. ನನಗೆ ಕೆಲವು ಚಿತ್ರಗಳನ್ನ ನೋಡಿದಾಗ ಪಾರಂಜಿತ್ತು, ಮಾರಿಸೋದೆಲ್ಲ ಅವರ ಪರ ನಿಲ್ಲಬೇಕು ಅಂತ ಅನ್ಸುತ್ತೆ. ಕೆಲವು ವಿಚಾರಗಳಲ್ಲಿ ವೈ ಆರ್ ದೇ ಪುಷಿಂಗ್ ಡೌನ್ ದಿಸ್ ಪಾಯಿಂಟ್ ಬಿಯಾಂಡ್ ರೀಸನ್ ಅಂತ ಅನ್ಸುತ್ತೆ. ಸೊ ವಾಟ್ ಶುಡ್ ಐ ಡೂ ಆಸ್ ಅನ್ ಆಡಿಯನ್ಸ್? ಗೊತ್ತಿಲ್ಲ ನನಗೆ ಆ ಸಿನಿಮಾದ ಪೂರ್ತಿ ಕಂಟೆಂಟ್ ನನಗೆ ಗೊತ್ತಿಲ್ಲ. ಶೋರ್, ಅದು ಒಂದು ಉದಾಹರಣೆ ಅಂತ ಇಟ್ಕೊಳ್ಳಿ. ಅಂದ್ರೆ ವೇರ್ ಐಮ್ ಸೇಯಿಂಗ್, ನಾನು ಒಪ್ರೆಸ್ಡ್ ಭಾವನೆಗಳನ್ನ ತೋರಿಸ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ಸೋ ಕಾಲ್ಡ್ ಅಪ್ರೆಸರ್ನ, ಅವ್ನು ಯಾವತ್ತು ಅಪ್ರೆಸರ್ ಆಗಿದ್ನೋ ಗೊತ್ತಿಲ್ಲ, ಮುಂಚೆ ಆಗಿದ್ನ ಇವತ್ತು ಆಗಿದ್ನೋ ಗೊತ್ತಿಲ್ಲ, ಬಟ್ ಆ ಅಪ್ರೆಸರ್ ಕಮ್ಯುನಿಟಿಯನ್ನ ತೀರಾ ಆಂಟಗನೈಸ್ ಮಾಡೋದು ಅನ್ನೋ ಥರದ್ದು. ಸೊ ನನಗೆ ಆಸ್ ಎ ಡೈರೆಕ್ಟರ್ ಅದನ್ನು ಹೇಳಿ, ಬಟ್ ಆಸ್ ಪ್ರೇಕ್ಷಕನಾಗಿ ನನಗೀಗ ಕನ್ಫ್ಯೂಸ್ ಆಗ್ತಾ ಇದೆ ಮೆಸೇಜಿಂಗು ಫಿಲ್ಮಿಂದ ಬರ್ತಿರೋದು. ಗೊತ್ತಿಲ್ಲ, ಡಿಪೆಂಡ್ಸ್ ಆನ್ ಲಾಟ್ ಆಫ್ ಥಿಂಗ್ಸ್ ಅನ್ನೋ ಅನಿಸುತ್ತೆ. ಒಬ್ಬ ಡೆಫಿನೆಟ್ಲಿ ಒಂದು ಬೆನಿಫಿಟ್ ಆಫ್ ಡೌಟ್ ಡೈರೆಕ್ಟರ್ ನಾವು ಕೊಡಬೇಕಾಗುತ್ತೆ, ಡೈರೆಕ್ಟರ್ಗೆ ಅಥವಾ ಫಿಲ್ಮ್ ಮೇಕರ್ಸ್ ಯಾರಿದಾರೋ ಅವರಿಗೆ. ಯಾಕಂದರೆ ಅವರು ನಂಬಿರುವಂಥ ವಿಷಯನ ಇಟ್ಕೊಂಡು ಏನೋ ಒಂದು ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನಾವು ಆಡಿಯನ್ಸ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ನಾನು ಆಡಿಯನ್ಸ್ ಆಗಿ ನೋಡ್ಬೇಕು, ನನಗೇನು ಅನಿಸುತ್ತೆ ಅದನ್ನು ಓಪನ್ ಆಗಿ ನೋಡಬೇಕಾಗುತ್ತೆ. ಫಸ್ಟ್ ಓಪನ್ನೆಸ್ ಇಟ್ಕೊಂಡು ಹೋಗಿ. ಈಗ ವೆಟ್ರಿಮಾರನ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಅನುರಾಗ್ ಕಶ್ಯಪ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತಂದರೆ ಓಕೆ, ಇವರೆಲ್ಲರೂ ಏನೋ ಒಂದು ಚೆನ್ನಾಗಿರೋದನ್ನೇ ಮಾಡಿರ್ತಾರೆ, ಓಕೆ ಫೈನ್. ಆ ನಂಬಿಕೆ ನನ್ನ ಓಪನ್ ಅಪ್ ಮಾಡಿದ್ರೆ. ನನಗೆ ವೆಟ್ರಿ ಬಗ್ಗೆ ತುಂಬ ಖುಷಿ ಅನ್ಸೋದು ಏನಂದರೆ, ವೆಟ್ರಿ ಹ್ಯಾಸ್ ಬಿಲ್ಟ್ ಅನ್ ಆಡಿಯನ್ಸ್ ವಿಚ್ ಇಸ್ ವೆರಿ ಓಪನ್, ಕಮ್ಸ್ ಟು ಹಿಸ್ ಫಿಲ್ಮ್ಸ್ ವೆರಿ ಓಪನ್. ಯಾಕಂದರೆ ಫಸ್ಟ್ ಮಾಡಿದ್ದು ಪೊಲ್ಲಾದವೆ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ ಥರನೇ ಇರುತ್ತೆ, ಬಟ್ ಸಣ್ಣ ನ್ಯೂಆನ್ಸಸ್ ಎಲ್ಲ ಅದ್ರಲ್ಲಿ ನೀವು ನೋಡಿದ್ರೆ ಅಲ್ಲಿಯ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಹೆಂಗೆ ಕೆಲಸ ಮಾಡ್ತವೆ, ಅದರ ಹಿಂದಿನ ರೀಸನ್ಗಳೇನು, ಸೋಷಿಯಲ್ ಸ್ಟ್ರಕ್ಚರ್ ಏನು ಅಂತದನ್ನು ಬ್ಯೂಟಿಫುಲ್ ಆಗಿ ತೊಗೊಂಬಂದು ಆ ಭಾವನೆಗಳು, ಸಂಬಂಧಗಳು ಎಲ್ಲವನ್ನೂ ತುಂಬ ಚೆನ್ನಾಗಿ ತೊಗೊಂಡು ಹೊರಗಡೆ ಒಂದು ಪವರ್ಫುಲ್ ಒಂದು ಅಂಡರ್ಫುಲ್, ಅದೂ ಡೌನ್ ಟ್ರಾಡನ್ ಕ್ಲಾಸನೇ ಅದು ಬಿಲೋ ಪಾವರ್ಟಿ ಅಂಥದ್ದೇ. ಅಲ್ಲೇ ಒಟ್ಟಿನಲ್ಲಿ ಭೂಗತ ಜಗತ್ತೇ ಇದೆ ಅಲ್ವೂ. ನಮ್ಮ ಹೊರಗಿನ ವಿಲೇಜ್ ಜಗತ್ತಿಗೆ ಇದೆಲ್ಲವೂ ಭೂಗತ, ಅಂದರೆ ಲೋಯರ್ ಮಿಡಲ್ ಕ್ಲಾಸ್ ಎಲ್ಲವೂ ಭೂಗತ ಜಗತ್ತೇ. ಸೊ ಅದನ್ನು ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಬಟ್ ಸ್ಟಿಲ್ ಇಟ್ ವಾಸ್ ಮೋರ್ ಟುವರ್ಡ್ಸ್ ದ ನಮ್ಮ ಟಿಪಿಕಲ್ ಕಮರ್ಷಿಯಲ್ ಸಿನಿಮಾಗಳ, ಮೇನ್ ಸ್ಟ್ರೀಮ್ ಸಿನಿಮಾಗಳ ಕಡೆಗಿದ್ದು. ಬರ್ತಾ ಸ್ವಲ್ಪ ಹಾಗೆ ಈ ಕಡೆಗೆ ಬಂದರು. ಮತ್ತು ಅವರ ಇಷ್ಟದ ಸಿನಿಮಾ ಹಾಡುಗಳು. ಸೊ ಒಂದು ಸ್ಪೋರ್ಟ್ಸ್ ಇಟ್ಕೊಂಡು ಅಲ್ಲಿ ಪೂರ್ತಿ ಸೋಷಿಯಲ್ ಸ್ಟ್ರಕ್ಚರ್ನ ಎಕ್ಸ್ಪ್ಲೋರ್ ಮಾಡಿ. ಅದಾದ ನಂತರ ಮತ್ತೆ ನೆಕ್ಸ್ಟು ಯಾವುದು ಬಂತು, ವಿಚಾರಣೆ ವಾಸ್ ಅ ಟಿಪಿಕಲ್ ಸಿಸ್ಟಮ್ನ ಆ್ಯಂಟಿ ಸಿಸ್ಟಮ್ನ ವಿರುದ್ಧವಾದ ಒಂದು ದನಿ. ಅದಾದಮೇಲೆ ಮತ್ತೆ ವಾಪಸ್ ವಡ ಚೆನ್ನೈ ಕಡೆ ಹೋಗ್ತಾ. ವಡ ಚೆನ್ನೈಗೆ ಬಂದು ವಡ ಚೆನ್ನೈಯಲ್ಲಿ ನಿಮಗೆ ಅದು ಇಟ್ ಇಸ್ ಅ ವೆರಿ ಸಟಲ್ ಸೋಷಿಯಲ್ ಒಂದು ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಸೋಷಿಯಲ್ ಪೊಲಿಟಿಕಲ್ ವಿಷಯಗಳನ್ನೇ ತುಂಬ ಸಟ್ಲಾಗಿ ಅಂಡರ್ವರ್ಲ್ಡ್ ಮೂಲಕ ಹೇಳ್ಕೊಂಡು ಅಲ್ಲಿ ನಡೆಯೋ ಪಾಲಿಟಿಕ್ಸ್, ಅಲ್ಲಿ ನಡೆಯೋ ಕ್ಯಾಸ್ಟು ಎಲ್ಲವೂ ಇರುತ್ತೆ ಅಲ್ಲಿ ಆ ಸೊಸೈಟಿ. ಸೊ ಅದಾದಮೇಲೆ ಮತ್ತೆ ಈ ಕಡೆಗೆ ಬಂದರು. ಒಟ್ಟಿನಲ್ಲಿ ಏನು ಮಾಡ್ತಾ ಬಂದಿದ್ದಾರೆ ಅವರು, ಆಡಿಯನ್ಸ್ನ ನೀವು ವೆಟ್ರಿಮಾರನ್ ಅಂದರೆ ಇಂಥದೇ ಸಿನಿಮಾ ಮಾಡ್ತಾರೆ ಅಂತೇಳಿ, ಪ್ರಾಮಾಣಿಕವಾಗಿ ಸಿನಿಮಾ ಮಾಡ್ತಾನೆ ಅಂತ ರೆಡಿ ಮಾಡಿಟ್ಬಿಡಿ. ಸೊ ಎಂಥದೇ ಸಿನಿಮಾ ಮಾಡಿದ್ರು ಈಗ ಹೋಗಿ ನೋಡ್ತಾರೆ ಜನ, ಓಪನ್ ಆಡಿಯನ್ಸ್ ಒಂದು ಹೋಗಿ ನೋಡ್ತಾರೆ. ದಟ್ಸ್ ಅ ವೆರಿ ಬಿಗ್ ಥಿಂಗ್ ಅಂತ ನನಗೆ ಅನ್ಸುತ್ತೆ. ಆ ಥರ ಎಲ್ಲ ಡೈರೆಕ್ಟರ್ಗಳು ಆಡಿಯನ್ಸ್ ಕ್ರಿಯೇಟ್ ಮಾಡ್ಕೊಂಡು, ಆಡಿಯನ್ಸು ಆ ಥರ ರೆಡಿ ಆಗಬೇಕು, ಓಪನ್ ಆಗಿ ಕೂತ್ಕೊಂಡು ಹೋಗಿ ನೋಡಿ. ಅದಾದ್ಮೇಲೆ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಏನು ಹೇಳಿದೆ ನಿನ್ನ ಪಾಯಿಂಟ್ ಆಫ್ ವ್ಯೂ ನನಗೆ ಅಕ್ಸೆಪ್ಟ್ ಆಗಲಿಲ್ಲ, ಇದು ಅಕ್ಸೆಪ್ಟ್ ಆಗ್ತಾ ಇದೆ, ಅದೆಲ್ಲ ಸೆಕೆಂಡ್ರಿ. ದರ್ ಇಸ್ ಅ ಕಾನ್ವರ್ಸೇಷನ್. ಒಂದು ವಿಷಯ ನಾನು ಎತ್ಕೊಂಡ್ರೆ ನನ್ನ ಅನುಭವದಿಂದ ನಾನು ಹೇಳಿರ್ತೀನಿ, ನನ್ನ ಅನುಭವದಲ್ಲಿ ಇಷ್ಟಪಡ್ತೀನಿ. ಈಗ ನಾನು ಒಪರೆಸ್ಡ್ ಆಗಿದ್ದಾಗ ಮಾತ್ರ ನನ್ನ ಅನುಭವಗಳು ಬೇರೆಯೇ ಆಗಿರುತ್ತೆ ಸರ್. ಕರೆಕ್ಟ್. ಸೊ ಯಾರು ಆಪರೇಷನ್ನ ಅನುಭವಿಸಿಲ್ವೋ ಅದು ಹೆಂಗೆ ಅಂದರೆ ಹಸುವಿನ ಥರ, ಹಸುವನ್ನು ಅನುಭವಿಸದೇ ಇರೋರಿಗೆ ಅಂಬೇಡ್ಕರ್ ಗಾಂಧಿಯ ಮಧ್ಯೆ ಅದೇ ಇದು ವಾದ ಇದ್ದದ್ದೇ ಅದಲ್ವ. ಹಸುವಿನಿಂದ ಬರೋ ಹೋರಾಟನೇ ನಿಜವಾದ ಹೋರಾಟ ಅಂತ ಅಂಬೇಡ್ಕರ್ ಹೇಳ್ತಾ ಇದ್ರು. ನಾನು ಗಾಂಧಿ ನನ್ನ ಹಸುವಿನ ಎದುರಿನಿಂದ ಕಾಣ್ತಾ ಇದ್ದೀನಿ, ನಾನು ಕಾಣಿಸ್ತಾ ಇದೆ, ಹಸುವಿನ ಎಲ್ಲ ಮುಖಗಳು ಕಾಣಿಸ್ತಾ ಇದೆ, ನಿಮ್ಗೆ ಆದರೆ ನಿಮ್ಗೆ ಒಂದೇ ವಿಷನ್ ಇದೆ ಅಂತ ಇವ್ರು ಹೇಳೋರು. ಸೊ ಇಬ್ಬರದು ಸತ್ಯವೇ, ಇಬ್ಬರ ಗೋಲು ಒಂದೇನೆ.
ಸಮಾನತೆ ಕಡೆನೇ ಇಬ್ಬರು ಹೋಗ್ತಾ ಇದ್ರು. ಬಟ್ ಹಸಿದವನ ಒಂದು ಹೋರಾಟ, ಒಬ್ಬ ಹೊಟ್ಟೆ ತುಂಬದವನು ಹಸಿದವನನ್ನು ನೋಡಿ ಅವನ ಪರವಾಗಿ ಮಾಡೋ ಹೋರಾಟ, ಎರಡು ಬೇರೆ ಬೇರೆ ಹೋರಾಟ ಹೀಗಿರುತ್ತೆ. ಅವರ ಪರ್ಸ್ಪೆಕ್ಟಿವ್ ಬೇರೆ ಇದ್ದಿರ್ಬೋದು, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಆ ಸಮಸ್ಯೆಯನ್ನು ನಿಮಗೆ ಹೊರಗಡೆ ತೊಗೊಂಬಂದು ಜನಗಳ ಮಧ್ಯೆ ಹಾಕೋದು ಅವ್ರ ಜವಾಬ್ದಾರಿ ಅಂತ ನನಗೆ ಅನಿಸುತ್ತೆ. ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇರೋದಕ್ಕೆ ನಮಗೆ ವಿ ಹ್ಯಾವ್ ಆಲ್ ದ ಫ್ರೀಡಮ್. ಆಡಿಯನ್ಸ್ಗೆ ಖಂಡಿತ ಫ್ರೀಡಮ್ ಇರಬೇಕು. ನೀವು ಅಕ್ಸೆಪ್ಟ್ ಮಾಡ್ಕೋಬೋದು, ಮಾಡ್ಕೊಳ್ದಿರ್ಬೋದು, ನಾವು ಎಕ್ಸಾಜುರೇಟ್ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ಅನ್ಸ್ಬೋದು. ಈಗ ವಿಮೆನ್ ಅಂತ ಇಟ್ಕೊಂಡ್ರೆ ವಿಮೆನ್ ಆಪರೇಷನ್ ವಿರುದ್ಧ ಹೋರಾಡೋದಕ್ಕೆ ಏನು ಬೇಕಾದ್ರೂ ಮಾಡ್ತಾ ಇದ್ದಾರೆ ಇವಾಗ ಅಂತ ಇಟ್ಕೋಬೋದು. ಬಟ್ ದಟ್ಸ್ ಅನ್ ಎಕ್ಸ್ಪ್ರೆಷನ್ ಅಷ್ಟೇ. ಈಗ ನನಗೆ ಆ ಥರದಲ್ಲಿ ನೋಡೋಕೆ ಹೋದರೆ ಜಟ್ಟ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಇದು ಅಂತ ಸಿನಿಮಾ ಅನಿಸುತ್ತೆ. ಹೆಂಗೆ ಅಂದರೆ ಅದರಲ್ಲಿ ಆ ಹುಡುಗಿ ಕರೆಕ್ಟ್ ಶಿ ಈಸ್ ಅ ರೆಬೆಲ್. ಅವಳು ರೆಬೆಲ್ ಮಾಡಿಕೊಂಡು ಇವನು ಸಂಪ್ರದಾಯವಾದಿಯ ಹಿಡಿತದಲ್ಲಿರುವಂಥ ಒಬ್ಬ ಮನುಷ್ಯ. ಇವನದು ಸ್ವಂತ ಬುದ್ಧಿ ಇಲ್ಲ. ತಗೊಂಬಂದು ಸೀರೆ ಹಾಕೋಬೇಕು, ನೀನನ್ನು ನಾನು ಸಾಂಪ್ರದಾಯಿಕ ನಾರಿ ಮಾಡ್ತೀನಿ ಅಂತ ಕೂತ್ಕೊಂಡು, ನೀನು ಅದರ ಸಿಂಬಲ್ ಅದು, ನಾನು ಸೀರೆನೇ ಹಾಕೊಳ್ಳೋದು. ಅವ್ಳು ಬರೀ ಮೈಲಿರ್ತಾಳೆ. ಬರ್ತಾ 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 ಏನಾಗುತ್ತೆ, ಅವಳ ಹಟ್ಟಕ್ಕೆ ಕಂಡುಕೊಂಡಿರ್ತಾಳೆ, ಅವಳು ಸ್ತ್ರೀವಾದಿಯಾಗಿ ಉಳ್ಕೊತಾರೆ. ಇವನು ಎವಾಲ್ವ್ ಆಗಕ್ಕೆ ಶುರು ಆಗೋಗ್ಬಿಡ್ತಾನೆ. ಇವನ ಎಕ್ಸ್ಪೀರಿಯನ್ಸು, ಇವನ ಮೇಲಿದ್ದ ಎಕ್ಸ್ಪೀರಿಯನ್ಸ್, ಇವನು ಆಫೀಸರ್ ಎಕ್ಸ್ಪೀರಿಯನ್ಸ್, ಇವನು ಸಂತ ಆಗೋಗ್ಬಿಡ್ತಾನೆ. ಕೊನೆಗೆ ಅವಳು ಇನ್ನೂ ಆ ಸ್ತ್ರೀವಾದಿ ಆ ವಾದದ ಒಳಗಡೆ, ಆ ಇಸಮ್ಗಳ ಒಳಗಡೆನೆ ಸಿಕ್ಕಾಕ. ಕೊನೆಯಲ್ಲಿ ಹಾಗಾಗಿ ಎಂಡ್ ಸಿನಿಮಾ ಹೇಗೆ ಮಾಡ್ತಾರೆ, ನಾವು ಸತ್ತು ಹೋಗ್ತಾನೆ, ಒಂದು ಜ್ಯೋತಿ ಬರುತ್ತೆ, ಒಂದು ದೀಪ, ಅವನು ಹಿಡ್ಕೊಂಡಿದ್ದ ದೀಪನೇ ಅದು. ಆ ದೀಪ ಅವಳ ಕಣ್ಣು ಕಾಣಿಸುತ್ತೆ. ಅಲ್ಲಿ ಒಂದು ಪ್ರೀತಿಯೊಂದೇ ಪ್ರಾರ್ಥನೆಯು ಎಡವು ಬದುಕಿ ಅಂತ ಒಂದು ಹಾಡು. ಇಟ್ಸ್ ಅ ಬ್ಯೂಟಿಫುಲ್ ಸಾಂಗ್. ಫೈನಲ್ ಆಗಿ ಪ್ರೀತಿಯಿಂದ ಎಲ್ಲನೂ ಗೆಲ್ಲಲಿಕ್ಕೆ ಸಾಧ್ಯ, ನಮ್ಮ ಲಿಮಿಟೇಷನ್ಸ್ ಎಲ್ಲ ಮೀರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದು ಎಲ್ಲವೂ ಇದೆ ಅಲ್ಲಿ. ಅಲ್ಲೂ ಆಪರೇಷನ್ ಇದೆ, ಆಪರೇಷನ್ ವಿರುದ್ಧದ ಹೋರಾಟ ಇದೆ, ಜೆಂಡರ್ ಆಪರೇಷನ್ ಇದೆ, ಕ್ಯಾಸ್ಟ್ ಆಪರೇಷನ್ ಇದೆ. ಅವನು ಟ್ರೈಬ್, ಅವನ್ನ ಹಾಕೊಂಡು ಅವನಿಗೆ ಪರ್ಮನೆಂಟ್ ಮಾಡಿರಲ್ಲ ಕೆಲಸ, ಅಲ್ಲೇ ಆಪರೇಷನ್ ಇದೆ. ಇವನು ಹೆಂಡ್ತಿನೇ ಆಪರೇಸ್ ಮಾಡ್ತಾ ಇದ್ದ ಮೊದಲು. ಅವ್ನು ಮಾಡ್ತಾ ಇರಲ್ಲ, ಆ್ಯಕ್ಚುಲಾಗಿ ವ್ಯವಸ್ಥೆ ಹೆಂಗೆ ಮಾಡಿಬಿಟ್ಟಿರುತ್ತೆ. ಕೊನೆಗೆ ಅವಳು ಬಿಟ್ಟು ಹೊಟ್ಟೋಗ್ತಾಳೆ. ವಾಪಸ್ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಆ ಪರಿಸ್ಥಿತಿಗೆ ಅವ್ನು ಬಿಟ್ಟಿರ್ತಾನೆ. ಅವಳು ಹೊಡಿ ಅಂತ ಅವಳೇ ಕೇಳ್ತಾಳೆ, ಹೊಡಬಿಡಿ ನನಗೊಂದು. ಸೊ ಆಪರೇಷನ್ಗೆ ಅವಳು ರೆಡಿ ಆಗಿದ್ದಾಳೆ, ಯಾಕಂದರೆ ಅದು ದಟ್ ಇಸ್ ಅ ಸೆಟ್ ಫಾರ್ಮುಲಾ. ಅಂದರೆ ನಮ್ಮ ಸೊಸೈಟಿ ಸೆಟ್ ಆಗಿರೋದಂಗೆ ಇದು ಅಕ್ಸೆಪ್ಟೆಡ್ ನಾರ್ಮ್. ಸೊ ದಟ್ ವಾಸ್ ಅ ವೆನ್ ಇಂಟ್ರೆಸ್ಟಿಂಗ್ ಫಿಲ್ಮ್ ಅಂತ ನನಗೆ ಅನಿಸುತ್ತೆ. ಸೊ ಕೆಲವು ಕಡೆ ಓಕೆ, ಅವಳು ಬಟ್ಟೆ ಹಾಕೊಳ್ಳೋದು ಅಂತ ಪ್ರೊಟೆಸ್ಟ್ ಮಾಡೋದು ನಮ್ಗೆ ಅತಿರೇಕ ಅಂತ ಅನ್ಸ್ಬಿಡ್ಬೋದು. ಅವನು ಕೊಟ್ಟ ಸೀರೆ ಅದನ್ನು ಬಟ್ಟೆ ಹಾಕೊಳ್ಳದೆ ಹೆಂಗಿರ್ಲಿಕ್ಕೆ ಸಾಧ್ಯ ಅಂತೆಲ್ಲ ಅನ್ಸ್ಬೋದು. ಅದು ಆಡಿಯನ್ಸಿಗೆ ಬಿಟ್ಟಿದ್ದು. ಬಟ್ ಅದಾದಮೇಲೆ ಅದನ್ನು ಜಸ್ಟಿಫೈ ಮಾಡ್ಕೊಂಡು ಹೋಗ್ತಾನೆ ಫಿಲ್ಮ್ ಮೇಕರ್. ಸೊ ಫೈನಲಿ ಹಿ ಆ್ಯಕ್ಚುಲಿ ಕನ್ಕ್ಲೂಡ್ಸ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ರೈಟ್. ಸೊ ಆ ಥರ ಗೊತ್ತಿಲ್ಲ ನನಗೆ ಈ ಸಿನಿಮಾ ಏನು ಹೇಳ್ತಾ ಇದೆ ಅಂತ ಗೊತ್ತಿಲ್ಲ. ಬಟ್ ಆ್ಯಸ್ ಅನ್ ಆಡಿಯನ್ಸ್ ನಾವು ಓಪನ್ ಆಗಿ ಹೋಗಬೇಕು ಅಂತ ನನಗೆ ಅನಿಸುತ್ತೆ. ಯಾರೇ ಫಿಲ್ಮ್ ಮೇಕರ್ ಅದು ಎಷ್ಟೇ ಅತಿರೇಕ ಮಾಡ್ತಾರೆ, ನೋಡೋದು ನಮ್ಮ ಕರ್ತವ್ಯ. ನೋಡಿ ಅದಾದಮೇಲೆ ಏನು ಅಂತ ನಾವು ಹೇಳ್ಬೋದು. ಸೊ ಅದರ ಮೇಲೆ ಅವನ ನೆಕ್ಸ್ಟ್ ಸಿನಿಮಾಗಳು ಡಿಪೆಂಡ್ ಆಗಿರುತ್ತೆ. ಡೆಫಿನೆಟ್ಲಿ ಟೇಕ್ ಫೀಡ್ಬ್ಯಾಕ್ ಅಲ್ಲ. ಕರೆಕ್ಟ್. ಸಿನಿಮಾ ಓಡ್ಬಿಡ್ತು ಅಂತ ಮಾತ್ರಕ್ಕೆ ಅವ್ನು ಇಷ್ಟ ಬಂದಿದ್ದು ಮಾಡೋದಕ್ಕೆ ಹೋಗೋದಿಲ್ಲ. ಒಂದು ಸಿನಿಮಾ, ಎರಡು ಸಿನಿಮಾ ಮತ್ತೆ ಅದನ್ನೇ ಮಾಡಿದ್ರೆ ಯಾರು ನೋಡ್ತಾರೆ? ನೋಡೋದಿಲ್ಲ. ಸೊ ಓಪನ್ ಆಗಿರೋದು ಮುಖ್ಯ. ಇದನ್ನು ಹೇಗೆ ಹೇಳ್ತೀರಿ? ಕ್ರಿಟಿಕ್ ದ ಫಿಲ್ಮ್, ನಾಟ್ ದ ಫಿಲ್ಮ್ ಮೇಕರ್ ಅಂತ ಒಬ್ರು ಹೇಳಿದ್ರೆ, ಫಿಲ್ಮ್ ಮೇಕರ್ ಹ್ಯಾಸ್ ಟು ಮೇಕ್ ಅ ಫಿಲ್ಮ್ ಅಲ್ಲ. ಸೊ ಹಿ ಈಸ್ ದ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಿಲ್ಮ್. ಗೊತ್ತಿಲ್ಲ ಅಲ್ಲಿ ಎಲ್ಲಿ ಅಗೇನ್ ಡ್ರಾಯಿಂಗ್ ದ ಲೈನ್ ಬಿಟ್ವೀನ್ ದ ಇಂಡಿವಿಜುವಲ್ ಆ್ಯಂಡ್ ದ ಫಿಲ್ಮ್. ಇದು ಅವನದೇ ಕೆಲಸ ಅಲ್ಲ, ಅವನು ಮಾಡಿರೋ ಕೆಲಸನೇ ಅಲ್ವಾ. ಅವನು ಏನು ಅನ್ಕೊಂಡಿರ್ತಾರಲಿ, ಅವನ ಅನುಭವಗಳು ಎಲ್ಲವೂ ಸಿನಿಮಾಲಿ ಬಂದೇ ಇರ್ತೀವಿ. ನನ್ನ ಅನುಭವಗಳಷ್ಟೇ ನನ್ನ ಕಥೆಯಲ್ಲಿ ಬರ್ಲಿಕ್ಕೆ ಸಾಧ್ಯ, ನನ್ನ ಸಿನಿಮಾದಲ್ಲಿ ಬರ್ಲಿಕ್ಕೆ ಸಾಧ್ಯ. ನೀವು ಸಿನಿಮಾನ ಕ್ರಿಟಿಕ್ ಮಾಡಿದ್ರೆ ಅದು ಪರ್ಸನಲ್ ಆಗಿ ನಾನು ಎಲ್ಲೋ ಒಂದು ಕಡೆ ಒಂದು ಹಂತದಲ್ಲಿ ನನ್ನ ಅನುಭವಗಳೇ ಆಗಿರೋದ್ರಿಂದ ಅದು ನನ್ನನ್ನು ಕ್ರಿಟಿಕ್ ಮಾಡ್ದಂಗೆ ಇರುತ್ತೆ. ಸೊ ಅದು ತೊಗೊಳ್ಳೇಬೇಕು. ಆಡಿಯನ್ಸ್ಗೋಸ್ಕರ ಸಿನಿಮಾ ಮಾಡ್ತಾ ಇರೋದ್ರಿಂದ ಎರಡೂ ಥರದ ಬಂದಿರುತ್ತೆ. ಮಿಕ್ಸ್ಡ್ ರಿಯಾಕ್ಷನ್ಸ್ ಫಾರ್ ಆಲ್ ದೋಸ್ ಥಿಂಗ್ಸ್. ಯಾಕಂದರೆ ಯಾರೋ ಒಬ್ಬರ ಪ್ರಶ್ನೆ ಇಟ್ಕೊಳ್ಳಿ, ಆ ಜಾಗದಲ್ಲಿ ನಿಂತವರು ಖಂಡಿತ ಅದರ ಪರವಾಗಿ ನಿಂತ್ಕೊಳ್ಬೇಕು. ಇನ್ನೊಬ್ಬರಿಗೆ ಅದು ಇಲ್ಲ, ಸರಿಯಲ್ಲ, ಆ ಥರದ್ದು ಎಲ್ಲಿದೆ ನನಗೆ ಹೇಳ್ತಾರೆ ಸುಮಾರು ಜನ. ಇವಾಗ ಎಲ್ಲಿದೆ ಆಪರೇಷನ್, ಜಾತಿನೇ ಇಲ್ಲ ಇವಾಗ. ಅದು ಇವತ್ತು ನಡೀತಾ ಇದೆ. ಜಾತಿ ದೌರ್ಜನ್ಯಗಳು, ಜಾತಿ ಅಂದರೆ ಅಪ್ಪರ್ ಕಾಸ್ಟ್ ಲೋವರ್ ಕಾಸ್ಟ್ ಅಂತ ಇವತ್ತಿಗೂ ನಡೀತಾ ಇದೆ, ಇವತ್ತಿಗೂ ಇದೆ. ಶೋರ್ ಸರ್.